రమ్మంటే నేను వద్దంటాను. మేము వద్దు నువ్వు కూర్చి అక్కడ వేసుకుని మాకు తెలియకుండా రమ్మంటే నేను వద్దంటాను. వస్తాను డైలాగ్ కొట్టిడు సార్. తౌలు కాదు నేను చెప్తాను, నిజమే తౌలే సార్. రమ్మంటే ನೀವು ವಸ್ತಾನ ಕಾರ್ಯಕರ್ತರು ತಾಲೂಕು ಮತದಾರ ಇವರೆಲ್ಲ ನಿಮ್ಮನ್ನು ಬೇಡ್ಕೊಳ್ತಾ ಇದ್ದಾರೆ, ಬನ್ನಿ ಬನ್ನಿ ಅಂತ. ಇದ್ರ ಬಗ್ಗೆ ನಿಮ್ಮೊಂದು ಸ್ಪಂದನೆ. ಈಗಾಗಲೇ ನಾನು ಸುರೇಶ್ಗೆ ವಿಶ್ ಮಾಡಿ ಮಾತಾಡಾಗಿದ್ದು ಸ್ಟೇಜ್ ಮೇಲೆ. ಈಗ ನಮ್ಮ ಯಜಮಾನ್ರು ಹೆಸರು ಗೊತ್ತಿಲ್ಲ ನನಗೆ, ಚಿನ್ನಪ್ಪ ಇಂಥವ್ರು ಸಾವಿರಾರು ಅಭಿಮಾನಿಗಳು ನನಗೆ ಫೋನ್ ಮಾಡ್ತಾರೆ. ನನಗೆ ಇಷ್ಟೊಂದು ನನ್ನ ಬಗ್ಗೆ ಅಭಿಮಾನ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಇಲ್ಲಿ ಬಿಟ್ಟು ಅಲ್ಲಿ ಬೇರೆ ಕಡೆ ನಾನು ಕಂಟೆಸ್ಟ್ ಮಾಡಿದಲ್ಲ, ಆಗ ಜಾಸ್ತಿ ಆಗಿದೆ ನನಗೆ ಭಕ್ತರು, ನನ್ನ ಫಾಲೋಯರ್ಸ್. ಆ ಥರ ಈ ಥರ ಹಿರಿಯರು ಸುಮಾರು ಜನ ಇದ್ದಾರೆ. ನೀವು ಯಾರಪ್ಪ ಇಂದಿರು ಈ ಕಡೆ ರಾವಲ ತಾಂಡ ಅಂತ. ಅದಕ್ಕೆ ಈಗ ನೋಡೋಣ, ನೀವೆಲ್ಲ ಹೇಳ್ತಾ ಇದ್ದೀರಿ, ಮುಂದೆ ಹೆಂಗೆ ಏನೇನಾಗ್ತದೆ ಅಂತ ಗೊತ್ತಿಲ್ಲ. ಅದು ಹಣೆ ಬರಲ್ಲ. ನಾನು ಇಲ್ಲಿ ಎಮ್.ಎಲ್.ಎ. ಆಗ್ಬೇಕಂತೇನು ಅಂದ್ಕೊಂಡಿಲ್ಲ. ದೇವರು ಆಂಜನೇಯ ಕುಡುಮಲೆ ವಿಘ್ನೇಶ್ವರ ಕರ್ಕೊಂಡ್ಬಂದು ಎಮ್.ಎಲ್.ಎ. ಮಾಡಿ ಮಿನಿಸ್ಟರ್ ಆಯಿತು. ಈಗ ಎರಡನೇ ಬಾರಿಗೆ ಏನಾದರೂ ಇದ್ದರೆ ಹಣೆಯಲ್ಲಿ ಬರ್ದಿದ್ದು ಯಾರು ತಪ್ಪಿಸೋಕ್ಕಾಗಲ್ಲ. ಅಂದರೆ ನಿಮ್ಮಂಥವ್ರು ಇಂಥವ್ರ ಆಶೀರ್ವಾದ, ನಿಮ್ಮಂಥವ್ರು ಸಪೋರ್ಟು ಆಶೀರ್ವಾದ ಇದ್ದರೆ ಎಲ್ಲ ಆಗುತ್ತೆ, ಎಲ್ಲ ಒಂದು ಕಡೆ ಆಗುತ್ತೆ. ನೋಡೋಣ. ಈಗ ಜನ ಮುಳ್ಬಾಲ್ ಜನ ಅಂತ ಇದ್ರೆ, ನಾಗೇಶ್ವರು ಗುರು CM ಆಗಿದ್ದಾರೆ, ನಾಗೇಶ್ ಇನ್ಚಾರ್ಜ್ ಕೋಲಾರ್ಗೆ, ನಾಗೇಶ್ ಮುಳ್ಬಾಲ್ M.L.A. ಕ್ಯಾಂಡಿಡೇಟ್ ಅಂದ್ಬಿಟ್ಟು ಒಂದು ಸ್ಟೆನ್ಸ್ಗೂ ಆಗ್ತಾ ಇದೆ. ಅಲ್ಲ, ನಾನು ಅವ್ರ ಶಿಷ್ಯ ಅನ್ನೋದ್ರಲ್ಲಿ ಅದು ಮಾತಿಲ್ಲ. ಈಗ ಅವ್ರಿಗೆ ಈ ವಿಷಯ ಗೊತ್ತಿಲ್ಲ. ಅವ್ರಿಗೆ ಎಲ್ಲಿ ಬೇಕಾದ್ರೂ ನನಗೆ ಕಂಟೆಸ್ಟ್ ಮಾಡಿ ಅಂತ ಅಂತಾರೆ, ಇಲ್ಲ ಅಂತಲ್ಲ. ಅದು ನನ್ನ ಮೇಲೆ ಡಿಪೆಂಡ್ ಆಗಿದೆ. ನಿಮ್ಗೆ ಸಪೋರ್ಟ್ ಬೇಕಲ್ಲ. ಅವಾಗ ಹಂಗೇನು ಆಗಿದ್ದರೆ ನೋಡೋಣ. ಇನ್ನು 2 ವರ್ಷ ಇದೆ. ಅಲ್ಲ, ಈಗಲೇ ಶುರು ಆಗ್ಬಿಟ್ಟಿದೆ. ನಾಗೇಶ್ವರ್ ಗುರುವೇ CM, ಅವ್ರು ಕೋಲಾರ ಇನ್ಚಾರ್ಜ್ ತಗೊಂಡವ್ರೆ, ಮುಳ್ಬಾಲ್ ಕ್ಯಾಂಡಿಡೇಟ್ ಅವರೇ. ಈ ಜಿಲ್ಲೆ 6 ಕ್ಯಾಂಡಿಡೇಟ್ ಗೆಲ್ಸೋ ಕೆಪಾಸಿಟಿ ಕೂಡ ನಾಗೇಶ್ವರ್ಗೆ ಅಂತ ಇದ್ದಾರೆ. ಅದು ಕೂಗು ಅಲ್ಲಿವರೆಗೂ ಮುಟ್ಬೇಕಲ್ಲ. ಇಲ್ಲಿ ಹೇಳ್ಬಿಟ್ರೆ ನಿಮ್ಮ ಕೂಗು ಅಲ್ಲಿವರೆಗೂ ಮುಟ್ಬೇಕಲ್ಲ ಹೆಂಗಾದ್ರು. ಆವಾಗ ಅವ್ರಿಗೆ ಅಲ್ಲಿ ಇವನು ಮತ್ತೆ ಹೋಗ್ಬೇಕನ್ನ ಅನ್ಕೊಬೇಕಲ್ಲ. ನೋಡೋಣ. ಅದಕ್ಕೆ ಹಣೆ ಬರೋ ಯಾರೋ ಗೊತ್ತೂರು ಮಂಜಣ್ಣ ಇಲ್ಲೇ ಇರಬೇಕು ಅಂದ್ರು. ಅವ್ರನ್ನೇ ಬರ್ದು ಕೋಲಾರ M.L.A. ಆಗಿದ್ದಾರೆ ಅಲ್ವಾ. ಚೆನ್ನಾಗಿರ್ಲಿ, ದೇವ್ರು ಚೆನ್ನಾಗಿರ್ಲಿ. ಅವ್ರನ್ನ ಏನಂತ ಸರ್ CM ಬಗ್ಗೆ, DK ಶಿವಕುಮಾರ್ ಬಗ್ಗೆ ಈಗ ಹೊಸ ಯೋಜನೆಗಳ ಬಗ್ಗೆ ಏನೊಂದು ಜನಗಳು ಏನು ಹೇಳ್ತಾರೆ? DK ಶಿವಕುಮಾರ್ ಅವರು ಡ್ಯಾಶಿಂಗ್ ಆ್ಯಂಡ್ ಯಂಗ್ ಚೀಫ್ ಮಿನಿಸ್ಟರ್. ಅವ್ರಿಗೆ ಭಾಳ ವಿಷನ್ ಇದೆ, ಮುಂದಾಲೋಚನೆ ಏನು ಮಾಡಬೇಕು ಅನ್ನೋದು ತಲೆಯಲ್ಲಿ. ಬೆಂಗಳೂರು ನೋಡಿ ಅಭಿವೃದ್ಧಿಗೆ ಏನೇನು ಪ್ಲ್ಯಾನ್ ಮಾಡಿದ್ದಾರೆ. ಅಂದರೆ ಟನಲ್ ರೋಡ್ಸು, ಆಮೇಲೆ ಇದು ಬಿಡದಿ ಹತ್ರ ಒಂದು ಟೌನ್ಶಿಪ್ಪು, ಆಮೇಲೆ PRR ರೋಡ್ಸು, ರಿಂಗ್ ರೋಡ್ಸು, ಈ SM ಕೃಷ್ಣ ಮಾಡಿದ್ರಲ್ಲ. ಅದಾದಮೇಲೆ ಇವರೇ ಜಾಸ್ತಿ ಒತ್ತು ಕೊಡ್ತಾರೆ ಬೆಂಗಳೂರಿನ ಅಭಿವೃದ್ಧಿ. ಅವ್ರಿಗೆ ಒಂದು ಸ್ವಲ್ಪ ಭಾಳ ಇದಿದೆ, ಜನ ನಾಲೆಜ್ ಇದೆ. ಕೆಲಸ ಮಾಡಬೇಕು, ಬೆಂಗಳೂರು ಅಭಿವೃದ್ಧಿ ಮಾಡಬೇಕು. ನೀರಾವರಿ ಬಗ್ಗೆ ಇದ್ರಲ್ಲೂ ಅಷ್ಟೇ. ತುಂಗಭದ್ರಾ ಇರ್ಬೋದು, ಆ ಗೇಟ್ಗಳ ರಿಪೇರಿ ಮಾಡಿಸಿದ್ರು, ಮಹದಾಯಿ ಇರ್ಬೋದು, ಆಮೇಲೆ ಕಾವೇರಿ ಅದೊಂದು ಇದು ಚಾಲೆಂಜ್ ತೊಗೊಂಡಿದ್ದಾರೆ ಮಾಡ್ತೀನಿ ಅಂತ. ಅವ್ರು ಮೇಕೆದಾಟಿಗೆ ಅವ್ರಿಗೆ ಅಡ್ಡಿನೇ ಇಲ್ಲ. ಅವರೇ ಮುಖ್ಯಮಂತ್ರಿ ಎಲ್ಲಿ ಬೇಕಾದ್ರೂ ಪ್ರೈಮ್ ಮಿನಿಸ್ಟರ್ ಹೋಗ್ತಾರೆ, ಮಾಡ್ಕೊಂಡ್ಬರ್ತಾರೆ. ನೋಡಿ, ದಿಲ್ಲಿಗೆ ಹೋಗಿದ್ದಾರೆ, ಇದೆಲ್ಲ ಮಾತಾಡ್ಕೊಂಡ್ಬರ್ತಾರೆ. ಅವ್ರು ಗೊತ್ತಿದೆ. CM ಆದ್ಮೇಲೆ ಎಲ್ಲ ಮಾಜಿ CM ಮನೆಗೆಲ್ಲ ಭೇಟಿ ಕೊಟ್ಟು ಆತ್ಮೀಯತೆ ಅದ್ರ ಬಗ್ಗೆ ಅದು ಕಟ್ಟಸಿ ವಿಸಿಟು. ಆಶೀರ್ವಾದ ಪಡೆಯೋಕೆ ಹೋಗಿದ್ದಾರೆ, ತಪ್ಪೇನಿಲ್ಲ. ಪಾರ್ಟಿ ಪಕ್ಷ ಬೇರೆ, ಎಲ್ಲರೂ ಕರ್ನಾಟಕದವರೇ. ದೇವೇಗೌಡರು ಇರ್ಬೋದು, ಆಮೇಲೆ ನಮ್ಮ ಯಡಿಯೂರಪ್ಪನವರು, ಇವರೆಲ್ಲ ಮಾಜಿ ಮುಖ್ಯಮಂತ್ರಿಗಳು. ಸರ್ಕಾರಕ್ಕೆ ನಮ್ಮ ಜನಕ್ಕೆ ಸೇವೆ ಮಾಡಿದ್ದಾರೆ. ಅವ್ರ ಆಶೀರ್ವಾದ ಪಡೆದು ಆ ಸಲಹೆಗಳು ಪಡ್ಕೊಂಡು ಬರೋಕೆ ಹೋಗಿದ್ದಾರೆ. ಈಗ ಕುಮಾರಸ್ವಾಮಿ ಹತ್ರ ಹೋಗ್ಬೇಕಂತ ಕಾಲು ಕಳಿಸಿಟ್ಟು ಹೋಗ್ತೀನಿ ಅಂತವ್ರೆ. ಅವ್ರ ಕೊಟ್ಟರೆ ಹೋಗ್ತಾರೆ. ಈ ರಾಜಕೀಯದಲ್ಲಿ ಯಾರು ಶತ್ರುಗಳಿಲ್ಲ, ಮಿತ್ರಗಳಿಲ್ಲ. ಜನ ಹುಟ್ಟಾಕೋರಷ್ಟೇ. ಅವ್ರು ಅಟ್ಲಾಂಟ ಅದೇ ಇಲ್ಲ ಅಂತ ಹೋಗ್ತೆ. ಸರ್, ಮುಲ್ಬಾಲಲ್ಲಿ ಏನನ್ನ ಅವಕಾಶ ಸಿಕ್ಕರೆ ಏನನ್ನ ಕಂಟೆಸ್ಟ್ ಮಾಡ್ತೀರಾ ಸರ್? ಹೈಕಮಾಂಡ್ ಹೆಂಗೆ ಹೇಳ್ತಾರೆ ಹಂಗೆ ನಾವು ಬೇಡಕ್ಕಾಗುತ್ತಾ? ಈಗ DKನೇ ಆಯ್ತಪ್ಪ, ನೀನು ಅಲ್ಲಿ ಹೋಗು ಅಂತಂದು ನಾನೇನು ಮಾಡ್ತೀನಿ. ಅದಕ್ಕೆ ಅವ್ರಿಗೆ ಈ ಕೂಗಲ್ಲಿ ಕೇಳಿಸ್ಬೇಕಲ್ಲ ಅಂತ ಹೇಳೋದು. ಆ ಕೂಗು ಕೇಳಿಸ್ಬೇಕು, ಹೋಗ್ಬೇಕು, ನಿಮ್ಮಿಂದ ಹೋಗ್ಬೇಕಲ್ಲ ಅಲ್ಲಿ. ಕೇಳಿಸ್ಬೇಕು, ಕೇಳಿಸಿ. DK ಸಾಹೇಬನ್ನ CM ಆದ್ಮೇಲೆ ಭೇಟಿ ಆಗಿದೆ ಸರ್? ನೋಡಿಲ್ವಾ? ಮೊನ್ನೆ ಹೋಗಿ ಯಾವತ್ತು ಕನ್ಪುರ್ಗೆ ಹೋದ್ರಲ್ಲ, ಅವತ್ತು ಬೆಳಿಗ್ಗೆ ಫಸ್ಟ್ ನಾನೇ ವಿಶ್ ಮಾಡಿ ಎಲ್ಲ ಮಾಡಿ ಮೆಟ್ರೋಲ್ ಹೋದ್ರು. ಬೆಳಿಗ್ಗೆ ಅವಕಾಶ ಕೊಟ್ಟರು. ನಾವು ಹೇಳಿದೆ ಮಾಡಿದ್ರೆ ಅಬ್ರಪ್ಟ ಹೋಗ್ತೀವಿ, ಅಪಾಯಿಂಟ್ಮೆಂಟ್ ಏನಿಲ್ಲ ನಮಗೆ, ಸೀದಾ ಹೋಗ್ತಾರೆ ಅಷ್ಟೇ. ವಿಶ್ ಮಾಡಿ ಬಂದಿದ್ದೀನಿ. ಚುನಾವಣೆ ಗೆಲ್ಲಕ್ಕೆ ಮುಂಚೆ ಕುಡುಮಲ್ ಅಂತಾರೆ, ಗಣೇಶಪ್ಪ ಕೊಡಿತಾರೆ. ಎಲ್ಲ ಆದ್ಮೇಲೆ ಗಣೇಶಪ್ಪನೇ ಮರಿತಾರೆ, ಮುಳಬಾಗಿಲು ಮರಿತಾರೆ. ಯಾರು ಎಲ್ಲ ರಾಜಕೀಯ ನಾಯಕರು ಬೇರೆಯವ್ರು ಇರ್ಬೋದು, ನಿಮ್ಗೆ ಗೊತ್ತಿಲ್ಲ. ಎಷ್ಟೋ ಸಲ ನಾನು ಬಂದು ಹೋಗ್ತಾ ಇರ್ತೀನಿ. ನೀರು ಬರ್ತಾ ಇದ್ರಿ, ಓಕೆ ಸರ್. ಸಿದ್ದರಾಮಯ್ಯ ಇರ್ಬೋದು,
ಡಿ ಕೆ ಶಿವಕುಮಾರ್ ಇರ್ಬೋದು. ಅದೇ ಫಸ್ಟ್ ಸ್ವಲ್ಪ ತನ ಇರ್ನ ಒಂಚೂರು. ಆಶೀರ್ವಾದ ತಗೊಂತ ಗೆಲ್ತಾರೆ, ಆಮೇಲೆ ಬರಲ್ಲ ಹೇಳೋದು. ಇನ್ಮೇಲೆ ಅವರು 3 ತಿಂಗಳ 4 ತಿಂಗಳ ಒಂದ್ಸತಿ ಮುಳುಬಾಗ್ ಬರಂಗ್ ನಾನು ಮಾಡ್ತೀನಿ. ಸುಮ್ಮನೆ ಡೋಂಟ್ ವರಿ. ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿದ್ದಾರೆ, 2 ವರ್ಷ ಅವಧಿ ಇದೆ. ಅದ್ರಲ್ಲಿ ಏನಾದ್ರು ನಿಗಮ ಮಂಡಳಿ ಸ್ಥಾನ ನಿಮ್ಗೆ ಕೊಡ್ತಾರ? ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದವನು, ಆಮೇಲೆ ಅಂಬೇಡ್ಕರ್ ನಿಗಮ ಕ್ಯಾಬಿನೆಟ್ ರ್ಯಾಂಕ್ ಅಲ್ಲಿ ಇದ್ದವನು, ಅದು ದೊಡ್ಡ ಇದೊಂದು ಗೊತ್ತಿದೆ ಹುದ್ದೆ ಅಲ್ವಾ. ನಿಮ್ಗೆ ಏನಾದ್ರು ಅವಕಾಶ ಕೊಡ್ತಾರ? ಈಗ ನನಗೆ ಆಸೆ ಇಲ್ಲ, ಏಕ್ದಮ್ ಏನಾದ್ರು ಆದ್ರೆ ಮುಂದೆ ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ಬೇಕು ಅಂತ. ಇದ್ರಲ್ಲಿ ಏನ್ ಕೇಳಲ್ಲ ಹಂಗಾದ್ರೆ? ಇಲ್ಲ ಕೇಳಲ್ಲ, ಹೇಳೋದಿಲ್ಲ. ನಮ್ಗೆ ಅವ್ರಾಗೇನ ಕರೆದು ಗೌರವವಾಗಿ ನನಗೆ ಸರಿಯಾದ ಹುದ್ದೆ ಕೊಟ್ಟರೆ ಹೋಗ್ತೀನಿ, ಇಲ್ಲ ನನಗೇನು ಬೇಕಾಗಿಲ್ಲ. ಸರಿಯಾದ ಹುದ್ದೆ ಅಂದ್ರೆ ಯಾವ ಸರ್? ನಾನು ಸೂಟ್ ಆಗುವಂತ ಹುದ್ದೆ. ನಾನು ಮೊದಲೇ ಸ್ಟೇಟ್ ಆಫೀಸರ್ ಆಗಿದ್ದನು, IAS ರ್ಯಾಂಕ್ ಇದ್ದವನು, ಕ್ಯಾಬಿನೆಟ್ ಅಲ್ಲಿ ಇದ್ದವನು. ನನ್ಗೀಗ ಮುನಿಯಪ್ಪ ಕೇಳ್ತಲ್ವಾ ಸೀನಿಯಾರಿಟಿ ಅನುಭವ ನೋಡ್ಕೊಡಿ ಅಂತ, ಆ ಥರ ನನಗೂ ಹಂಗೆ ಕೊಡ್ಲಿ ಅನುಭವ. ನೀವು ಕೇಳ್ತೀರ ಹಾಗಾದ್ರೆ? ನನ್ನ ಕ್ವಾಲಿಫಿಕೇಶನ್ ಇದು ಅನುಭವ ಎಲ್ಲ ನೋಡಿ ಕೊಡ್ಲಿ. ನಾನೇನಿನ್ನು ಈಗ ಮಂತ್ರಿ ಕ್ಯೂನಲ್ಲಿ ಇದರಲ್ಲಿಲ್ಲ, ಆದ್ರೂ ಅವ್ರು ಹೇಳ್ತಾರಲ್ಲ ನಾನು ಹಂಗೆ ಹೇಳ್ತೀನಿ. ಬೇಡಿಕೆ ಇಡ್ತಾ ಇದ್ದೀರಾ? ಬೇಡಿಕೆ ಬೇಡಿಕೆ ಇಲ್ಲವೇ ಇಲ್ಲ. ಕೊಟ್ಟು ನಾನು ಕರೆಕ್ಟಾಗಿ ಸರಿಯಾದ ಸೂಟ್ ಆದ್ರೆ ಹೋಗ್ತೀನಿ, ಇಲ್ಲ ಅಂದ್ರೆ ನೋ, ಐ ಡೋಂಟ್. ಓಕೆ ಸರ್.